गाइस अस्सलाम वालेकुम ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ದಲ್ಲಿ ನಾವು ಈರುಳ್ಳಿ ಬಜ್ಜಿ ಮಾಡ್ತಿದ್ದೀವಿ. ಇದು ರೆಸಿಪಿ ನೋಡ್ಕೊಳ್ಳಿ, ನೀವು ಮನೇಲಿ ಮಾಡಿ, ಬಹಳ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಟೈಮ್ ಅಂತೂ ಸೋ ಟೇಸ್ಟಿ, ಟೀ ಜೊತೆ ಮಸ್ತ್ ಕಾಂಬಿನೇಷನ್. ಆನಿಯನ್ ಪೀಸಸ್ ಮಾಡ್ಕೊಂಡ್ವಿ, ಮತ್ತು ಚಿಲ್ಲಿ ಪೀಸಸ್ ಮಾಡ್ಕೊಂಡ್ವಿ, ಸ್ವಲ್ಪ ಕರಿಬೇವು ಕಟ್ ಮಾಡಿದ್ವಿ, ಮತ್ತು ಕ್ಲೀನ್ ಮಾಡಿರೋ ಕಡಲೆ ಹಿಟ್ಟನ್ನು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಿ, ಸಾಲ್ಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿದ್ವಿ, ಆ್ಯಡ್ ಮಾಡಿ ಅದು ನೀಟಾಗಿ ಮಿಕ್ಸ್ ಮಾಡಿದ್ವಿ. ಇದೆಲ್ಲ ಮಿಕ್ಸಪ್ ಆದಮೇಲೆ ನಾವು ಸ್ವಲ್ಪ ಆಯಿಲ್ ಹೀಟ್ ಮಾಡಿದ್ವಿ. ಮಿಕ್ಸ್ ಆಗಿರೋದು ಹೀಗೆ ಕಾಣಿಸುತ್ತೆ. ಆಮೇಲೆ ಅದನ್ನು ನೀಟಾಗಿ ಆಯಿಲ್ ಅದು ಬಿಸಿಯಾಗಿರ್ತದಲ್ಲ ಅದರೊಳಗೆ ಹಾಕಿದ್ವಿ. ಗೈಸ್ ಅದು ಈ ಟೈಪ್ ಕಲರ್ ಬ್ರೌನಿಗೆ ಬರಬೇಕು ಕಲರು. ಸೊ ಇದು ಕಂಪ್ಲೀಟ್ ಆಗಿದೆ ಇವಾಗ. ಸೊ ನಮ್ಮ ಈರುಳ್ಳಿ ಬಜ್ಜಿ ಸಖತ್ತಾಗಿದ್ವು. ಸೊ ನಾವು ಮಧ್ಯಾಹ್ನ ಬಸ್ ಸ್ಟ್ಯಾಂಡಿಗೆ 2 ಗಂಟೆ ಆಗಿತ್ತು, ಅವಾಗ ಬಿಟ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ಮನೆ ಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ವಿ ಗೋ ಅವರ್ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್. ದಿಸ್ ಈಸ್ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್. ಆ್ಯಂಡ್ ಬಸ್ಸಲ್ಲಿ ಕೂತ್ಕೊಂಡಿದ್ದೀವ ಇವಾಗ. ಬಸ್ ಸ್ಟ್ಯಾಂಡ್, ದಿಸ್ ಈಸ್ ಹಾವೇರಿ ಬಸ್ ಸ್ಟ್ಯಾಂಡ್. ರಾಣೆಬೆನ್ನೂರಿಂದ ಹಾವೇರಿಗೆ ಬಂದ್ವಿ. ಇದು ಹಾವೇರಿ ಬಸ್ ಸ್ಟ್ಯಾಂಡು. ನಾವು ಹಾವೇರಿಯಿಂದ ಗದಗ ಬಸ್ಸನ್ನು ಹತ್ತಿದ್ವಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮುಳ್ಗುಂದಲ್ಲಿ ನಮ್ಮ ಮನೆ ದೇವರು ದಾವಲ್ ಮಲಿಕ್ ಅಂತ, ಆ ದರ್ಗಕ್ಕೆ ಹೋಗ್ತಿದ್ದೀವಿ ನಾವು. ಸೊ ನಾನು ಬಸ್ಸಲ್ಲಿ ಇದನ್ನು ಶೂಟ್ ಮಾಡಿದೆ. ವೇವ್ ಚೆನ್ನಾಗಿತ್ತು ವಿತ್ ಸನ್ಸೆಟ್. ಮತ್ತು ಅಲ್ಲಲ್ಲಿ ಸ್ಟಾಪ್ಸ್ ಇದ್ವು. ಸನ್ಸೆಟ್ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಶಿಪ್ಸ್ ಇದ್ದಾವೆ. ಗೈಸ್, ಮತ್ತು ನಾಳೆ ನಾನು ನಿಮಗೆ ನನ್ನ ಫೇಸ್ ರಿವ್ಯೂ ಮಾಡ್ತಿದ್ದೀನಿ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ಬ್ಲಾಗ್ ನೋಡಿ, ಅದರೊಳಗೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇವಾಗ ನಾವು ಮುಳ್ಗುಂದಲ್ಲಿ ಇದ್ದೀವಿ. ನಿಮಗೆ ದೂರದಿಂದ ಕಾಣ್ತಿರ್ಬೋದು, ಇದೆ ದರ್ಗಾ ದಾವಲ್ ಮಲಿಕ್ ಬಾಬಾ. ನೋಡಿ, ಅಲ್ಲೇ ಬರ್ತಿರುವಾಗ ರೋಡಲ್ಲಿ ಪಿಕಾಕ್ ಕಾಣಿಸಿದ್ವು, ಹೊಲದೊಳಗಿದ್ವು. ಸೊ ಮತ್ತು ನಾವು ಮುಳ್ಗುಂದ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇದು ಮುಳ್ಗುಂದ್ ಬಸ್ ಸ್ಟ್ಯಾಂಡ್. ಮತ್ತು ಬಸ್ ಸ್ಟ್ಯಾಂಡಿಂದ ದರ್ಗಾ ಬಂದ್ವಿ. ಮತ್ತು ಅಲ್ಲಿಂದ ಲಗೇಜ್ ಎಲ್ಲ ತೊಗೊಂಡು ರೂಮ್ ಸರ್ಚ್ ಮಾಡಿದ್ವಿ. ಇದು ನಮಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ, ಹಾಗಾಗಿ ನಾವು ಅದನ್ನು ಬಿಟ್ಟು ಈ ರೂಮ್ಗೆ ಶಿಫ್ಟ್ ಆದ್ವಿ. ದಿಸ್ ಇಸ್ ದ ರೂಮ್. ಆ್ಯಂಡ್ ನೈಟ್ ವೇವಲ್ಲಿ ಈ ಥರ ಕಾಣಿಸ್ತಿದೆ ದರ್ಗಾ. ಅದು ಹೈ ಮೌಂಟೇನ್ ಟೈಪ್ ಇದೆ, ಸ್ವಲ್ಪ ಅಷ್ಟು ಹೈಟು ಇಲ್ಲ, ಸ್ವಲ್ಪ ಮೌಂಟೇನ್ ಟೈಪ್ ಇದೆ ಅಲ್ಲಿರೋದು, ಹಾಗಾಗಿ ತೆಳಗಿಂದ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಎಷ್ಟು ಪಿಜನ್ಸ್ ಇದ್ದಾವೆ, ಅವರು ಅದನ್ನು ಸಾಕಿದ್ದಾರೆ. ಅಲ್ಲಿ ನಾವು ಇದನ್ನು ಶೂಟ್ ಮಾಡಿದ್ವಿ. ನಿಮಗೂ ಪಿಜನ್ಸ್ ಇಷ್ಟನಾ? ಕಮೆಂಟಲ್ಲಿ ಹೇಳಿ.
ಸೊ ಅದರ ಎಗ್ಸ್ ಕೂಡ ಇದೆ ಅಲ್ಲಿ. ಮತ್ತು ನಾವು ಬಂದ್ವಿ, ಬಂದಮೇಲೆ ಸುಸ್ತಾಗಿತ್ತು ಜರ್ನಿ ಮಾಡಿ. ಸೊ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಟೀ ಮಾಡಿದ್ವಿ. ಇಲ್ಲಿ ನೋಡಿ IPL ಫ್ಯಾನ್ಸ್ ಎಲ್ಲೋದ್ರೂ ಅವರೇ ಕಾಣ್ತಿದ್ದಾರೆ. ವಿತ್ ಸ್ಟ್ಯಾಂಡ್ ಹಾಕ್ಕೊಂಡು IPL ಫ್ಯಾನ್ಸ್ ನೋಡ್ತಿದ್ದಾರೆ IPL. ಬಾಯ್ ಗ್ಯಾಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.